ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಇವತ್ತು ವಿಶೇಷವಾಗಿ ಒಂದು ಫೇಸ್ ಪ್ಯಾಕ್ ತಗೊಂಡ್ಬಂದಿದ್ದೀನಿ. ಇದು ನಿಮ್ಗೆ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಮುಖದಲ್ಲಿ ಪಿಂಪಲ್ಸ್ ಇದ್ರೆ ಇಲ್ಲ ಮೊಡವೆಗಳಾಗಿ ಅದು ಕಪ್ಪು ಕಲೆ ಹಾಗೆ ಉಳ್ಕೊಂಡ್ರು ಕೂಡ ಈ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೆ ನಿಮ್ಗೆ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಆಗತ್ತೆ. ಇದಂತೂ ಖಂಡಿತ ನ್ಯಾಚುರಲ್ ಬ್ಲೀಚಿಂಗ್ ಅಂತೂ ಮಾಡೋದಂತೂ ಖಂಡಿತ. ಸೊ ಇದನ್ನ ನಾನು ತುಂಬಾ ಸಲ ಯೂಸ್ ಮಾಡ್ತಾ ಇದ್ದೆ, ನನ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿತ್ತು. ಇವತ್ತು ಹೇಗ್ ಮಾಡೋದು ಅದನ್ನ ಅಂತ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಇದಕ್ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್: ಪುದೀನ ಸೊಪ್ಪು, ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪ. ಇದನ್ನ ಹೇಗ್ ಮಾಡೋದಂತ ಸಡನ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಪುದೀನ ಎಲೆಗಳನ್ನ ತೊಳೆದು ಫ್ರೆಶ್ ಆಗಿ ಇರುವ ಎಲೆಗಳನ್ನೇ ತಗೊಂಡಿದ್ದೀನಿ. ಇದನ್ನ ಇವಾಗ ನೀವು ರಸವನ್ನ ತೆಗಿಬೇಕು. ಮಿಕ್ಸಿ ಮಾಡ್ಕೊಂಡು ಸಹ ರಸವನ್ನ ತೆಗಿಬಹುದು, ಆದ್ರೆ ನಾನಿಲ್ಲಿ ಜಜ್ಜಿ ರಸವನ್ನ ತೆಗಿತಾ ಇದ್ದೀನಿ. ನೀವು ಮಿಕ್ಸಿ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಎಲೆಗಳು ಬೇಕಾಗತ್ತೆ. ಸೊ ಇಲ್ಲಿ ನೀರ್ ಸೇರ್ಸ್ಬಾರ್ದು, ಹಾಗೇನೆ ಅದರ ರಸವನ್ನ ತಗೋಬೇಕು. ಹಾಗಾಗಿ ನೀವು ಈ ತರ ಜಜ್ಜಿ ಅದರ ರಸವನ್ನ ತಗೊಂಡ್ರೆ ನಿಮ್ಗೆ ಇವಾಗಿನ ಒಂದು ಫೇಸ್ ಪ್ಯಾಕಿಗೆ ಎಷ್ಟು ಬೇಕೋ ಅಷ್ಟು ಸಾಕಾಗತ್ತೆ. ಫ್ರೆಶ್ ಆಗಿ ಮಾಡ್ಕೋಬೇಕು, ಯಾವಾಗ್ಲೂ ಚೆನ್ನಾಗಿರತ್ತೆ. ಇವಾಗ ನಾನು ಇದನ್ನ ಜಜ್ಕೊಂಡಿದ್ದೀನಿ. ಒಂದು ಫೇಸ್ ಪ್ಯಾಕಿಗೆ ಆಗುವಷ್ಟು ಸಾಕು ಇದು. ಇವಾಗ ನಾವು ಇದನ್ನ ಕೈಯ ಸಹಾಯದಿಂದ ಇದರ ರಸವನ್ನ ಹಿಂಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಬೇಕಾದ್ರೆ ಬಟ್ಟೆ ಸಹಾಯದಿಂದಲೂ ಕೂಡ ಹಿಂಡ್ಕೋಬಹುದು, ಚೆನ್ನಾಗಿ ರಸ ಬಿಡತ್ತೆ. ಇವಾಗ ನಂಗೆ ಇಷ್ಟು ರಸ ಸಾಕು ನೋಡಿ, ಇಷ್ಟಾದ್ರೆ ಸಾಕು. ಈ ಪುದೀನ ಬಳಸೋದ್ರಿಂದ ನಮ್ಗೆ ಬ್ಲೀಚಿಂಗ್ ಕೂಡ ಆಗತ್ತೆ, ಹಾಗೆ ಪಿಂಪಲ್ಸ್ ಕೂಡ ಹೋಗತ್ತೆ. ಪಿಂಪಲ್ಸ್ ಆಗಿ ಕಪ್ಪು ಕಲೆ ನಮ್ ಮುಖದಲ್ಲಿ ಹಾಗೆ ಉಳ್ಕೊಳ್ಳುತ್ತಲ್ವಾ, ಅದು ಸಹ ರಿಮೂವ್ ಆಗತ್ತೆ. ಇವಾಗ ನಾನು ಇಲ್ಲಿ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಸೇರ್ಸ್ಕೊತಾ ಇದ್ದೀನಿ. ಜೇನುತುಪ್ಪನೂ ಅಷ್ಟೇ ನಮ್ಮ ಚರ್ಮಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಮಾಯಿಶ್ಚರೈಸರ್ ಆಗಿಯೂ ಕೂಡ ಅದು ಕೆಲಸ ಮಾಡುತ್ತೆ. ಇಲ್ಲಿ ನಾನು ಒಂದು 6 to 7 ಡ್ರಾಪ್ಸ್ ಅಷ್ಟು ಲೆಮನ್ ಜ್ಯೂಸ್ ಅನ್ನ ಕೂಡ ಉಪಯೋಗಿಸ್ತಾ ಇದ್ದೀನಿ. ನಿಂಬೆ ರಸವನ್ನ ಸೇರಿಸ್ಕೊಳ್ಳಿ ಇಲ್ಲಿ. ಸೊ ಇದನ್ನ ಎಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ತುಂಬಾ ಚೆನ್ನಾಗಿ ಎಲ್ಲ 3 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅದಾದ್ಮೇಲೆ ನೀವು ಫೇಸ್ ವಾಶ್ ಆಗಿ ನಂತರ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಳ್ಳುವಾಗ ನೀವು ಇದನ್ನ ಮನೆಯಲ್ಲೇ ಇದ್ರೆ ಒಂದು 2 ಅವರ್ಸ್ ಹಾಗೇನೆ ಮುಖದಲ್ಲಿ ಕೂಡ ಬಿಡ್ಬಹುದು. ಇಲ್ಲ ನೀವು ಮನೆಯಲ್ಲಿ ಇರಲ್ಲ ಅಂದ್ರೆ ವಾರಕ್ಕೆ 2 ಸಲ ಇದನ್ನ ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು 15 ಇಂದ 20 ಮಿನಿಟ್ಸ್ ಹಾಗೆ ಮುಖದಲ್ಲಿ ಬಿಡ್ಬೇಕಾಗತ್ತೆ. ಅವಾಗ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ. ವಾರದಲ್ಲಿ 2 ಸಲ ಆದ್ರೂ ಟ್ರೈ ಮಾಡಿ. ಖಂಡಿತ ನಿಮ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ರಿಮೂವ್ ಆಗತ್ತೆ. ಈ ಫೇಸ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.